ಹೆಲೋ ಸ್ಟೂಡೆಂಟ್ಸ್. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಮಾಹಿತಿ ಇದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊತಾ ಹೋಗೋಣ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನೀವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಸ್ಟ್ರೀಮಲ್ಲಿ ಓದಿದ್ರು ಸಹ ನಿಮಗೆ ಈ ಒಂದು ವಿಡಿಯೋ ಅಪ್ಲೈ ಆಗುತ್ತೆ. ಯಾಕೆ ಅಂತಂದ್ರೆ 2023 ಮತ್ತು 24ನೇ ಶೈಕ್ಷಣಿಕ ಸಾಲಿನಲ್ಲಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಒಂದನ್ನು ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳು ಯಾರಿಗಾದ್ರೂ ಮಾರ್ಕ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಿದ್ರೆ, ಇಲ್ಲಾಂತಂದರೆ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ನೀವು ಫೇಲ್ ಆಗಿದ್ದರೆ ನೀವು ಪರೀಕ್ಷೆ 2 ಬರೀತೀರಾ. ಓಕೆನಾ? ಪರೀಕ್ಷೆ 1 ನಮಗೆ ಸಾಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಜೊತೆಗೆ ಪರೀಕ್ಷೆ 2 ಬರೀತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದ್ರೆ, ನೀವು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆದ ನಂತರ ಯಾರಾದರೂ ವಿದ್ಯಾರ್ಥಿಗಳು ನೀವು ಡಿಗ್ರಿ ಮಾಡ್ಬೇಕಂತಿದ್ರೆ ಡಿಗ್ರಿ ಅಡ್ಮಿಷನ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ. ಓಕೆನಾ? ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆದ ನಂತರ ನೀವು ಯಾವುದಾದ್ರೂ ಸ್ಟ್ರೀಮಲ್ಲಿ ಡಿಗ್ರಿನ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಮೊದಲಿಗೆ ನೀವು ಯಾವ ಕಾಲೇಜಲ್ಲಿ ಓದ್ತಿದ್ರೋ ಆ ಒಂದು ಕಾಲೇಜ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ಓಕೆನಾ? ಈಗ ಪರೀಕ್ಷೆ 1 ಕಂಪ್ಲೀಟ್ ಆಗಿದೆ. ನೀವು ಅಪ್ಲಿಕೇಶನ್ ಹಾಕ್ಬೋದು. ಜೊತೆಗೆ ಪರೀಕ್ಷೆ 2 ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳು ಸಹ ಡಿಗ್ರಿಗೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರುತ್ತೆ. ಓಕೆನಾ? ನಮ್ಮ ಕರ್ನಾಟಕದಲ್ಲಿ ಹಲವಾರು ಯೂನಿವರ್ಸಿಟಿ ಇದೆ. ಕುವೆಂಪು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ, ಇನ್ನು ಹಲವಾರು ಯೂನಿವರ್ಸಿಟಿಗಳಿದೆ. ಆ ಯೂನಿವರ್ಸಿಟಿ ಅಂಡರ್ ಬರ್ತಕ್ಕಂತಹ ಕಾಲೇಜಸಲ್ಲಿ ನೀವು ಸ್ಟಡಿ ಮಾಡ್ಬೋದಾಗಿರುತ್ತೆ. ಓಕೆನಾ? ನೀವೇನಾದ್ರೂ ಯಾವುದಾದ್ರೂ ಕಾಲೇಜಲ್ಲಿ ಸ್ಟಡಿ ಮಾಡ್ಬೇಕಂತಂದ್ರೆ ಅಲ್ಲಿರ್ತಕ್ಕಂತಹ ಫಾರ್ಮನ್ನು ಫಿಲ್ ಮಾಡಿ ಆ ಕಾಲೇಜ್ಗೆ ಬೇಕಾಗಿರ್ತಕ್ಕಂತಹ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿಬಿಟ್ಟು ನೀವು ಕಾಲೇಜ್ಗೆ ಅಡ್ಮಿಷನ್ನ ಪಡ್ಕೋಬೋದಾಗಿರುತ್ತೆ. ಜೊತೆಗೆ ಫೀಸನ್ನು ಸಹ ಪೇ ಮಾಡಬೇಕಾಗಿರುತ್ತೆ. ನೀವು ಪ್ರೈವೇಟ್ ಕಾಲೇಜಲ್ಲಾದರೂ ಜಾಯ್ನ್ ಆಗ್ಬೋದು, ಇಲ್ಲ ಅಂತಂದರೆ ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಾದರೂ ಸಹ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಓಕೆನಾ? ಈ ಒಂದು ಜಾಯ್ನಿಂಗ್ ಪ್ರೋಸೆಸ್ ಅಂತಂದ್ರೆ ಅಡ್ಮಿಷನ್ ಪ್ರೋಸೆಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ನಿಮಗೆ ಕಾಲೇಜಸ್ ಆಗಸ್ಟ್ ಇಲ್ಲಾಂತಂದರೆ ಸೆಪ್ಟೆಂಬರ್ಲಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಸೆಮ್ ಕ್ಲಾಸಸ್ಗಳು. ಓಕೆನಾ? ಇದು ಇವತ್ತಿನ ಒಂದು ವಿಡಿಯೋ. ಗೊತ್ತಾಯ್ತಲ್ಲ, ಡಿಗ್ರಿ ಅಡ್ಮಿಷನ್ ಆ್ಯಂಡ್ ಯಾವಾಗಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಇದೆಲ್ಲ ಯೂನಿವರ್ಸಿಟಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತಂದ್ರೆ ನೀವು ಯಾವುದಾದ್ರೂ ಒಂದು ಯೂನಿವರ್ಸಿಟಿ ಅಂಡರ್ ಬಂದಿರತಕ್ಕಂತಹ ಕಾಲೇಜಲ್ಲಿ ನೀವು ಅಡ್ಮಿಷನ್ನ ಪಡ್ಕೊಂಡಿರ್ತಾರೆ ಯಾವುದೋ ಒಂದು ದಿನಾಂಕಕ್ಕೆ. ಬಟ್ ಬೇರೆ ವಿದ್ಯಾರ್ಥಿ ಬೇರೆ ಯೂನಿವರ್ಸಿಟಿ ಅಂಡರ್ ಬಂದಿರತಕ್ಕಂಥ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ರೆ ಬಟ್ ನಿಮ್ಮಿಬ್ಬರಿಗೂ ಸಹ ಒಂದೇ ದಿನ ಎಕ್ಸಾಮ್ ಇರೋದಿಲ್ಲ. ಏಕೆ ಅಂತಂದ್ರೆ ನಿಮ್ಮ ಯೂನಿವರ್ಸಿಟಿ ಯಾವಾಗ ಕಂಡಕ್ಟ್ ಮಾಡ್ತಾರೋ ಆವಾಗಲೇ ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಆ್ಯಂಡ್ ಅಡ್ಮಿಷನ್ ಡೇಟು ಅಷ್ಟೇ. ಎಲ್ಲ ಯೂನಿವರ್ಸಿಟಿಯಿಂದನೂ ಸಹ ಒಂದೇ ದಿನ ಅಡ್ಮಿಷನ್ ಪ್ರೋಸೆಸ್ ಇಡೋದಿಲ್ಲ. ಓಕೆನಾ? ಯೂನಿವರ್ಸಿಟಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೆಲ್ಲ. ಓಕೆನಾ? ಕೆಲವು ಯೂನಿವರ್ಸಿಟಿಗಳು ಒಂದು ದಿನ ಇಟ್ಕೊಂಡ್ರೆ ಕೆಲವು ಯೂನಿವರ್ಸಿಟಿಗಳು ಇನ್ನೊಂದು ದಿನ ಇಟ್ಕೊಂಡಿರ್ತಾರೆ ಅಡ್ಮಿಷನ್ ಪ್ರೊಸೆಸನ್ನು. ಓಕೆನಾ? ಅದಕ್ಕೋಸ್ಕರ ನಿಮ್ಮ ಯೂನಿವರ್ಸಿಟಿ ಆಫಿಷಿಯಲ್ ವೆಬ್ಸೈಟ್ ಇರುತ್ತಲ್ವಾ, ಅಲ್ಲಿ ಚೆಕ್ ಮಾಡ್ತೀರಿ ಯಾವ ಕಾಲೇಜಲ್ಲಿ ನೀವು ಜಾಯ್ನ್ ಆಗಿದ್ರೋ ಆ ಕಾಲೇಜ್ ಯಾವ ಯೂನಿವರ್ಸಿಟಿ ಅಂಡರ್ ಇದೆಯೋ. ನೀವೇನು ಮಾಡ್ಬೇಕಂತಂದ್ರೆ ಆ ಯೂನಿವರ್ಸಿಟಿ ಅಪ್ಡೇಟ್ಸನ್ನು ತಿಳ್ಕೊತಿರ್ಬೇಕಾಗಿರುತ್ತೆ. ಓಕೆನಾ? ಯಾವ ದಿನಾಂಕದಿಂದ ಅಡ್ಮಿಷನ್ ಸ್ಟಾರ್ಟ್ ಆಗ್ತಿದೆ, ಯಾವ ದಿನಾಂಕದಿಂದ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಓಕೆನಾ? ಸ್ಕೆಡ್ಯೂಲ್ ಎಲ್ಲ ಕೊಡ್ತಾರೆ ಯೂನಿವರ್ಸಿಟಿಯಿಂದ. ಅದನ್ನು ನೀವು ಫಾಲೋ ಮಾಡಿದರೆ ಸಾಕಾಗತ್ತೆ. ಓಕೆನಾ? ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. ಕಾಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.